ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹಿಂದೂ ಧರ್ಮದಲ್ಲಿ ಪಂಚಾಮೃತಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸೊ ಆ ಪಂಚಾಮೃತದ ಪ್ರಯೋಜನ ಮತ್ತು ಮಹತ್ವ ಏನಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಂಚಾಮೃತವೆಂದರೆ 5 ಪವಿತ್ರ ವಸ್ತುಗಳಿಂದ ತಯಾರಿಸುವುದೇ ಪಂಚಾಮೃತ. ಪಂಚಾಮೃತವನ್ನು ದೇವರಿಗೆ ಅಭಿಷೇಕ ಮಾಡಲು ಪೂಜೆಯಲ್ಲಿ ಬಳಸಲಾಗುತ್ತೆ. ಪಂಚಾಮೃತವನ್ನು ಬಳಸುವುದರ ಪ್ರಯೋಜನವೇನು ಮತ್ತು ಪೂಜೆಯಲ್ಲಿ ಪಂಚಾಮೃತವನ್ನು ಯಾಕೆ ಬಳಸ್ತಾರೆ ಅಂತ ನೋಡೋಣ. ದೇವರಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಲಾಗುತ್ತೆ. ಭಾರತೀಯ ಸಂಪ್ರದಾಯದ ಪ್ರಕಾರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಣವೇ ಪಂಚಾಮೃತ. ಇವು 5 ಪವಿತ್ರ ಅಂಶಗಳಾಗಿವೆ ಮತ್ತು ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಭಕ್ತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪಂಚಾಮೃತವನ್ನು ಹೋಮ, ಹವನದಲ್ಲಿ, ಪೂಜೆಯ ಸಮಯದಲ್ಲಿ ಮತ್ತು ಅನೇಕ ಧಾರ್ಮಿಕ ಆಚರಣೆಯಲ್ಲಿ ಬಳಸಲಾಗುತ್ತೆ. ಈ 5 ಅಂಶಗಳನ್ನು ಸಂಗ್ರಹಿಸುವ ಮೂಲಕ ದೇವರಿಗೆ ಸಮರ್ಪಿತವಾದ ಪವಿತ್ರ ಮತ್ತು ಶುದ್ಧ ಅರ್ಪಣೆಯನ್ನು ತಯಾರಿಸಲಾಗುತ್ತೆ. ಪಂಚಾಮೃತವೆಂದರೆ 5 ಅಮೃತಗಳು. ಇದು ಆತ್ಮದ ನಿರಂತರ ವಿಕಾಸ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ. ಇದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನಗೊಳಿಸುತ್ತದೆ. ಹಾಗಾದರೆ ಪಂಚಾಮೃತದ ಪ್ರಯೋಜನವೇನು? ಪಂಚಾಮೃತಕ್ಕೆ ಹಾಲನ್ನು ಸೇರಿಸಲಾಗುತ್ತೆ. ಹಾಲನ್ನು ಶುದ್ಧತೆ ಮತ್ತು ಪೋಷಣೆಯ ಸಂಕೇತವೆಂದು ಕರೆಯಲಾಗುತ್ತೆ. ಮೊಸರು ಕೂಡ ಪಂಚಾಮೃತದ ಒಂದು ಅಮೃತ. ಮೊಸರನ್ನು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ತುಪ್ಪವನ್ನು ಜ್ಞಾನ ಮತ್ತು ಬೆಳಕಿನ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಜೇನುತುಪ್ಪವನ್ನು ಮಾಧುರ್ಯ ಮತ್ತು ಜೀವನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜಲಗಂಗವನ್ನು ಶುದ್ಧತೆಯ ಸಂಕೇತ ಎಂದು ಕರೀತಾರೆ. ಹಾಗಾದರೆ ಪಂಚಾಮೃತದ ಧಾರ್ಮಿಕ ಪ್ರಯೋಜನವೇನು? ದೇವತೆಗಳಿಗೆ ಪಂಚಾಮೃತದ ಅಭಿಷೇಕ ಮಾಡುತ್ತಾರೆ. ಪಂಚಾಮೃತದಿಂದ ದೇವತೆಗಳಿಗೆ ಅಭಿಷೇಕ ಮಾಡುವುದರಿಂದ ಶೀಘ್ರದಲ್ಲೇ ದೇವರು ಸಂತುಷ್ಟನಾಗುತ್ತಾನೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಪೂಜೆಯಲ್ಲಿ ಪಂಚಾಮೃತವನ್ನು ಬಳಸುತ್ತಾರೆ. ಪಂಚಾಮೃತದಿಂದ ದೇವರ ಪೂಜೆಯನ್ನು ಮಾಡುವುದರಿಂದ ಪೂಜೆಯ ಫಲಗಳು ದ್ವಿಗುಣಗೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಆಧ್ಯಾತ್ಮಿಕ ಪ್ರಯೋಜನ: ಪಂಚಾಮೃತವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯವೆಂದು ಪರಿಗಣಿಸುತ್ತಾರೆ. ಪಂಚಾಮೃತವು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಇದು ಸಹಾಯವಾಗುತ್ತದೆ. ಭೌತಿಕ ಪ್ರಯೋಜನ: ಪಂಚಾಮೃತವು ಆರೋಗ್ಯಕ್ಕೆ ಸಹ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಪಂಚಾಮೃತವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ದೇಹಕ್ಕೆ ಪೋಷಣೆ ದೊರೆಯುತ್ತದೆ ಎಂದು ನಂಬುತ್ತಾರೆ. ಚರ್ಮಕ್ಕೆ ಪಂಚಾಮೃತವನ್ನು ಹಚ್ಚುವುದರಿಂದ ಚರ್ಮವು ಹೊಳೆಯುತ್ತದೆ ಮತ್ತು ಮೃದುವಾಗುತ್ತದೆ. ಪಂಚಾಮೃತವನ್ನು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಕ್ಕಾಗಿ ಬಳಸಲಾಗುತ್ತದೆ. ಪಂಚಾಮೃತವು ಓರ್ವ ವ್ಯಕ್ತಿಗೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನವನ್ನು ನೀಡುತ್ತದೆ. ನೋಡಿದ್ರಲ್ಲ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.